ಸ್ನೇಹಿತರೆ ನಮಸ್ಕಾರ. ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಅಫಿಡವಿಟ್ಗಳನ್ನು ಸಬ್ಮಿಟ್ ಮಾಡುತ್ತಾರೆ. ಹಾಗೆಯೇ 4763 ಅಫಿಡವಿಟ್ಗಳನ್ನು ಎಡಿಆರ್ ಅನಲೈಸ್ ಮಾಡಿದಾಗ 2023ರಲ್ಲಿ 134 ಸಿಟ್ಟಿಂಗ್ ಎಂಎಲ್ಎ ಮತ್ತು ಎಂಪಿಗಳ ಮೇಲೆ ಮಹಿಳೆಯರ ವಿರುದ್ಧ ಕ್ರೈಮ್ ಅಪರಾಧದ ಪ್ರಕರಣಗಳು ದಾಖಲಾಗಿವೆ. ಆದರೂ ಸಹ ದೊಡ್ಡ ದೊಡ್ಡ ಪೊಲಿಟಿಕಲ್ ಪಾರ್ಟಿಗಳು ಇಂಥವರಿಗೆ ಟಿಕೆಟ್ ನೀಡುತ್ತಾರೆ. ಪಾರ್ಟಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಎಂಎಲ್ಎ ಮತ್ತು ಎಂಪಿಗಳ ಮೇಲೆ ಯಾವ ಆರೋಪಗಳಿವೆ ಮತ್ತು ಅವರು ಹಿಂದೆ ಏನೇನು ಮಾಡಿದ್ದಾರೆ ಎಂದು ತಿಳಿದಿದ್ದರೂ ಸಹ ಅಂತವರಿಗೆ ಟಿಕೆಟ್ ನೀಡುತ್ತಾರೆ. ಇದನ್ನು ಯಾಕೆ ಹೇಳಿದೆ ಎಂದು ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಹಾಸನ ಜಿಲ್ಲೆಯ ಸಿಟ್ಟಿಂಗ್ ಎಂಪಿ ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಮಾಡಿದ ನಂತರವೂ ಮತ್ತೆ ಎಂಪಿ ಆಗಲು ಚುನಾವಣೆಗೆ ನಿಂತು ಚುನಾವಣೆ ಪ್ರಚಾರ ಮಾಡಿ ಯಾವಾಗ ಈ ಹಗರಣ ಹೊರಬಿದ್ದ ತಕ್ಷಣ ಜರ್ಮನಿಗೆ ಹಾರಿದ್ದಾರೆ. ಒಂದಲ್ಲ ಎರಡಲ್ಲ 2976 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಖುದ್ದು ಅವನೇ ವಿಡಿಯೋ ಮಾಡಿ ಸಿಕ್ಕಿಬಿದ್ದಿದ್ದು ಹೇಗೆ ಮತ್ತು ಎರಡನೇ ಹಂತದ ಎಲೆಕ್ಷನ್ ವೇಳೆ ನಡೆದಿದ್ದಾದರೂ ಏನು, ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗಾಗಲೇ ಮೊದಲ ಹಂತದ ಎಲೆಕ್ಷನ್ ಮುಗಿದಿದ್ದು ಮತ್ತು ಎರಡನೇ ಹಂತದ ಎಲೆಕ್ಷನ್ ನಾಳೆ ಮುಗಿಯಲಿದೆ. ಈ ಎಲೆಕ್ಷನ್ಗೆ ಕಾಂಗ್ರೆಸ್ 28 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮತ್ತು ಬಿಜೆಪಿ 25 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಉಳಿದ 3 ಕ್ಷೇತ್ರಗಳಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದೆ. 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡಿದೆ. ಹಾಸನದಲ್ಲಿ ಜೆಡಿಎಸ್ ಮೊದಲಿನಿಂದಲೂ ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ. ಮೊದಲ ಹಂತದ ಚುನಾವಣೆ 6 ದಿನ ಬಾಕಿ ಇರುವಾಗ ಅಂದರೆ 20 ಏಪ್ರಿಲ್ 2024ರಂದು ಹಾಸನದಲ್ಲಿ ಅಪರಿಚಿತ ವ್ಯಕ್ತಿಗಳು ಮನೆಗಳಿಗೆ, ಬಸ್ಸುಗಳಿಗೆ ಮತ್ತು ಟ್ರೈನುಗಳಲ್ಲಿ ಪೆನ್ ಡ್ರೈವ್ ಎಸೆದು ಹೋಗುತ್ತಾರೆ. ಎಸೆದ ಪೆನ್ ಡ್ರೈವ್ ಅಲ್ಲಿ ಏನಿದೆ ಎಂದು ನೋಡಿದಾಗ 2976 ವಿಡಿಯೋಗಳು ಇದ್ದವು. ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದು ಅವರೇ ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದರು. ಮಹಿಳೆಯರ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಮಾಡಿರುವ ವಿಡಿಯೋಗಳು ಗೋಚರಿಸಿದವು. ಇಷ್ಟು ವಿಡಿಯೋಗಳಲ್ಲಿ 50% ವಿಡಿಯೋ ಅವರೇ ರೆಕಾರ್ಡ್ ಮಾಡಿದ್ದಾರೆ. ಇನ್ನು ಮಿಕ್ಕ ವಿಡಿಯೋಗಳನ್ನು ಬೇರೆಯವರು ರೆಕಾರ್ಡ್ ಮಾಡಿದರು. 2976 ವಿಡಿಯೋಗಳಲ್ಲಿ 1000 ಮಹಿಳೆಯರು ಬೇರೆ ಬೇರೆಯವರು. ಈ ವಿಡಿಯೋದಲ್ಲಿ ಇರುವ ಮಹಿಳೆಯರು ಅವರ ಪಕ್ಷದ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಕೆಲಸದವರು, ಗೌರ್ಮೆಂಟ್ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಮತ್ತು ಮನೆ ಕೆಲಸದವರು ಇದ್ದಾರೆ. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ನಂತರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದರು. ತಮ್ಮ ನಾಯಕನ ಹೆಸರು ಹಾಳು ಮಾಡಲು ಮತ್ತು ಎಐ ಬಳಸಿ ವಿಡಿಯೋ ಮಾಡಿದ್ದಾರೆ ಎಂದು ದೂರು ನೀಡಿದರು. ಇದು ಸ್ವಲ್ಪ ದಿನದವರೆಗೂ ಡೀಪ್ ಫೇಕ್ ವಿಡಿಯೋ ಎಂದು ಜನರು ಸಹ ತಿಳಿದಿದ್ದರು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಮನೆಯೊಳಗೆ ಇದ್ದ ವಸ್ತುಗಳು ಎಲ್ಲ ಹಾಗೆಯೇ ವಿಡಿಯೋದಲ್ಲೂ ಇತ್ತು. ಇದನ್ನು ತಿಳಿದ ಜನರಿಗೆ ಗೊತ್ತು ಆಗುತ್ತೆ ರಿಯಲ್ ವಿಡಿಯೋಸ್ ಎಂದು. ಇಷ್ಟೆಲ್ಲ ನಡೆದರೂ ಸಹ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ಪ್ರಚಾರ ಮಾಡುತ್ತಿದ್ದರು, ರ್ಯಾಲಿಗಳು ನಡೆಸುತ್ತಿದ್ದರು. ಇದರ ನಂತರ ಏಪ್ರಿಲ್ 24ರಂದು ಚುನಾವಣೆ ನಡೆಯುತ್ತದೆ ಮತ್ತು ನಾಳೆಗೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗುತ್ತಾರೆ. ಏಪ್ರಿಲ್ 27ರಂದು ಒಂದು ದೊಡ್ಡ ವಿಷಯ ಹೊರಬೀಳುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ 47 ವರ್ಷದ ಮನೆ ಕೆಲಸದ ಮಹಿಳೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ನೀಡುತ್ತಾರೆ. ಈ ಕಂಪ್ಲೇಂಟ್ನಲ್ಲಿ ಹೀಗೆ ಹೇಳಿದ್ದಾರೆ, ಪ್ರಜ್ವಲ್ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುತ್ತಿದ್ದರು. ಇದನ್ನು ರೇವಣ್ಣಗೆ ಹೇಳಿದಾಗ ಅವರು ನನಗೆ ಸಹಾಯ ಮಾಡದೆ ಬದಲಾಗಿ ನನ್ನ ಮೇಲೆ ದೌರ್ಜನ್ಯ ಎಸೆದರು ಎಂದು ರೇವಣ್ಣ ಮೇಲೆ ಮತ್ತು ಮಗನ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ಈಗಾಗಲೇ ರೇವಣ್ಣರನ್ನು ಬಂಧಿಸಲಾಗಿದೆ. ಆದರೆ ಇಲ್ಲಿಗೆ ಕತೆ ಮುಗಿದಿಲ್ಲ. ಕತೆ ಈಗ ಹೊಸ ರೂಪ ಪಡೆದಿದೆ. ಈ ವಿಡಿಯೋಗಳು 4-5 ವರ್ಷದ ಹಿಂದಿನವು. ಈ ವಿಡಿಯೋಗಳು ಇಷ್ಟು ದಿನಗಳವರೆಗೆ ಇಟ್ಟುಕೊಂಡು ಎಲೆಕ್ಷನ್ ಹತ್ತಿರ ಬಂದಂತ ಸಮಯದಲ್ಲಿ ಬಿಡುಗಡೆ ಮಾಡಿರುವುದು ರಾಜಕೀಯ ರೂಪ ಪಡೆದಿದೆ ಮತ್ತು ವಿಡಿಯೋಗಳು ಹೊರಬಂದಿರುವ ವಿಷಯ ವಿಚಿತ್ರ. ರೇವಣ್ಣ ಅವರ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಅವರ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದ ಮತ್ತು 15 ವರ್ಷಗಳಿಗೂ ಹೆಚ್ಚು ಕಾಲ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ.
ಪ್ರಜ್ವಲ್ ರೇವಣ್ಣ ಅವರ ಎಲ್ಲಾ ವಿಷಯವೂ ಕಾರ್ತಿಕ್ಗೆ ತಿಳಿದಿತ್ತು. ಕಾರ್ತಿಕ್ ಮೇಲೆ ಎಷ್ಟು ವಿಶ್ವಾಸವೆಂದರೆ ಅವನ ಹೆಸರಿನಲ್ಲಿ ಜಮೀನು ಖರೀದಿಸಿ ಬೇಕಾದಾಗ ವಾಪಸ್ ಪಡೆಯುತ್ತಿದ್ದರು. ಇದೇ ರೀತಿ 2022ರಲ್ಲಿ ಹೊಳೆನರಸೀಪುರದಲ್ಲಿ 16 ಎಕರೆ ಜಮೀನನ್ನು ಕಾರ್ತಿಕ್ ಹೆಸರಿನಲ್ಲಿ ಖರೀದಿಸಲಾಯಿತು. ನಂತರ ಇದನ್ನು ಕೇಳಿದಾಗ ಕಾರ್ತಿಕ್ ನೀಡಲು ನಿರಾಕರಿಸಿದ. ಈ 16 ಎಕರೆ ಜಮೀನು ಈ ವಿವಾದದ ಮೂಲ. ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಜೊತೆ ಯಾವಾಗಲೂ ಇರುತ್ತಿದ್ದ. ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಪಾಸ್ವರ್ಡ್ ಅವನಿಗೆ ತಿಳಿದಿತ್ತು. ಪ್ರಜ್ವಲ್ ಮೊಬೈಲ್ ಅಲ್ಲಿ ಇದ್ದ 2976 ವಿಡಿಯೋಗಳನ್ನು ಪೆನ್ಡ್ರೈವ್ಗೆ ಕಾಪಿ ಮಾಡಿ ಇಟ್ಟುಕೊಂಡಿದ್ದ. ಈ ಪೆನ್ಡ್ರೈವ್ ಕಾಪಿಯೊಂದಿಗೆ ಕಾರ್ತಿಕ್ ಬಿಜೆಪಿ ರಾಜಕಾರಣಿ ದೇವರಾಜೇಗೌಡನನ್ನು ಸಂಪರ್ಕಿಸುತ್ತಾನೆ. ದೇವರಾಜೇಗೌಡ ವಕೀಲರು ಆಗಿದ್ದರು. ಕಾರ್ತಿಕ್ ದೇವರಾಜೇಗೌಡ ಅವರಿಗೆ ಪೆನ್ಡ್ರೈವ್ ನೀಡಿರುವ ವಿಷಯ ಪ್ರಜ್ವಲ್ಗೆ ಗೊತ್ತಾದ ತಕ್ಷಣ ಪ್ರಜ್ವಲ್ ರೇವಣ್ಣ 1 ಜೂನ್ 2023ರಲ್ಲಿ ನ್ಯಾಯಾಲಯ ತಲುಪಿ ರಾಜಕೀಯ ಲಾಭ ಪಡೆಯಲು ತಮ್ಮ ವಿರುದ್ಧ ಕೆಲವು ಎಡಿಟೆಡ್ ವಿಡಿಯೋಗಳನ್ನು ಮಾಡಲಾಗಿದೆ ಎಂದು 83 ಮಾಧ್ಯಮಗಳ ಮೇಲೆ ಸ್ಟೇ ಆರ್ಡರ್ ತರುತ್ತಾರೆ. ಇದಾದ ನಂತರ ಸೆಪ್ಟೆಂಬರ್ 2023ರಂದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಾರೆ. ಸೀಟು ಹಂಚಿಕೆಯಲ್ಲಿ ಜೆಡಿಎಸ್ಗೆ 3 ಕ್ಷೇತ್ರಗಳು ದೊರೆಯುತ್ತವೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣಗೆ 1 ಸೀಟು ಕೊಡಲಾಗಿದೆ ಎಂದು ತಿಳಿದ ತಕ್ಷಣ ದೇವರಾಜೇಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪಗೆ ಒಂದು ಪತ್ರ ಬರೆಯುತ್ತಾರೆ. ಇದು ಆ ಪತ್ರದ ಕಾಪಿ. ಇದರಲ್ಲಿ ಹೀಗೆ ಬರೆಯಲಾಗಿದೆ: ನಾವು ಮೈತ್ರಿ ಮಾಡಿಕೊಳ್ಳುತ್ತಿರುವ ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕರಾದ HD ರೇವಣ್ಣರವರ ಪುತ್ರ ಪ್ರಜ್ವಲ್ ಮೇಲೆ ಈಗಾಗಲೇ ಹಲ್ಲೆ, ವಂಚನೆ, ಅಪಹರಣ ಇಂತಹ ಗಂಭೀರ ಪ್ರಕರಣಗಳು ಹಾಗೂ 2976ಕ್ಕೂ ಹೆಚ್ಚು ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿ ಅವರೇ ಖುದ್ದು ಮಾಡಿಕೊಂಡಿರುವ ವಿಡಿಯೋ ಮತ್ತು ಫೋಟೋಗಳು ಪೆನ್ ಡ್ರೈವ್ ದೊರೆತಿದೆ. ಈ ಎಲ್ಲ ವಿಡಿಯೋ ದಾಖಲೆಗಳು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರಿಗೆ ಕೈ ಸೇರಿವೆ. ಎಲೆಕ್ಷನ್ ಸಮಯದಲ್ಲಿ ಇದನ್ನು ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸುತ್ತಾರೆ ಎಂದು ಪತ್ರ ಬರೆಯುತ್ತಾರೆ. ಆದರೆ ಬಿಜೆಪಿ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ಇದಾದ ನಂತರ ಅಪರಿಚಿತರು ಬಂದು ಪೆನ್ ಡ್ರೈವ್ ಬೀದಿಗಳಲ್ಲಿ ಎಸೆಯುತ್ತಾರೆ. ಮೊದಲ ಹಂತದ ಎಲೆಕ್ಷನ್ ಮುಗಿಯುತ್ತೆ. ಮೊದಲು ಕಾರು ಚಾಲಕನ ಮೇಲೆ ಈ ಎಲ್ಲಾ ವಿಡಿಯೋಗಳನ್ನು ಲೀಕ್ ಮಾಡಿರುವುದು ಅವನೇ ಎಂದು ದೂರುತ್ತಾರೆ. ಆದರೆ ಕಾರ್ ಡ್ರೈವರ್, ನಾನು ಪೆನ್ ಡ್ರೈವ್ ಅನ್ನು ದೇವರಾಜೇಗೌಡರಿಗೆ ಕೊಟ್ಟಿದ್ದೇನೆ, ನಾನು ಈ ಕೆಲಸ ಮಾಡಿಲ್ಲ ಎಂದು ಹೇಳುತ್ತಾರೆ. ಮತ್ತೊಂದೆಡೆ ದೇವರಾಜೇಗೌಡರನ್ನು ಕೇಳಿದಾಗ, ನಾನು ಲೀಕ್ ಮಾಡಲ್ಲ, ನನ್ನನ್ನು ಕಾರ್ತಿಕ್ ಮೊದಲು ಸಂಪರ್ಕಿಸಿದಾಗ ನಾನು ಅವನಿಗೆ ಕೇಳಿದೆ, ನೀನು ನೀಡುತ್ತಿರುವ ಪೆನ್ ಡ್ರೈವ್ ಬೇರೆ ಅವರ ಹತ್ರ ಇದೆಯಾ ಎಂದಾಗ ಅವನು DK ಶಿವಕುಮಾರ್ಗೆ ನೀಡಿರುವುದಾಗಿ ಹೇಳಿದ. ಜೆಡಿಎಸ್ ಕೂಡ DK ಶಿವಕುಮಾರ್ ವಿರುದ್ಧ ಆರೋಪ ಮಾಡುತ್ತಿವೆ. ಇಷ್ಟೆಲ್ಲ ರಾಜಕೀಯ ನಾಟಕದಲ್ಲೂ ವಂಚನೆಗೊಳಗಾಗಿದ್ದು ಆ ಹುಡುಗಿಯರು. ಚುನಾವಣೆ ಸಮಯದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ಎಲ್ಲ ಹುಡುಗಿಯರ ಮುಖವು ಹೊರಬಿದ್ದಿತು.